ಕೇಳು ಮಾನವನೇ, ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ಬದುಕು ಎಂದರೆ ಸುಲಭವಲ್ಲ, ಕಷ್ಟ ನಷ್ಟವ ಇಷ್ಟಪಡು ನೀ. ಕೇಳು ಮಾನವನೇ, ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ತಂದಾನಾನೇ ನಾನೇ ತಂದಾನಾನೇ ನಾ, ತಂದಾನಾನೇ ನಾನೇ ತಂದಾನಾನೇ ನಾ. ಅಮ್ಮ, ಮೂರ್ತಿಯವ್ರ ಹತ್ರ ಮಾತಾಡಿ ಇವತ್ತು ಹೇಗಾದರೂ ಕೆಲಸ ಪರ್ಮನೆಂಟ್ ಮಾಡಿಸ್ಕೋಬೇಕು. ಸುಜಾತ ಅವರೇ, ಸುಜಾತ ಅವರೇ, ಸುಜಾತ ಅವರೇ, ಸುಜಾತ ಅವರೇ, ಆಫೀಸಿಗೆ ಟೈಮ್ ಆಗ್ತಿದೆ, ಎದ್ದೇಳಿ. ಯಾವ ಆಫೀಸ್ ಸುಬ್ಬು? ಸೈನ್ ಮಾಡೋ ಕೆಲಸ ಕಣ್ರಿ. ನಂಗೆ ನಿದ್ದೆ ಬರ್ತಿದೆ, ನೀನು ಹೋಗು, ನಾನು ಬರಲ್ಲ. ಸುಜಾತ ಅವರೇ, ಸುಜಾತ ಅವರೇ. ಅಬ್ಬ ಸುಬ್ಬು, ನಂಗೆ ಇನ್ನೂ 25 ವರ್ಷ ಆಗಿಲ್ಲ, ನಾನು ಇನ್ನೂ ಮಲ್ಕೊಳ್ಬಹುದು. ಸಂಸಾರ ಶುರುವಾಯಿತು, ತಣ್ಣಗಿದ್ದ ಜೀವನ ಬದಲಾಯಿತು. ಶ್ರೀರಾಮನಾದರೂ ಹೇಳುವುದೊಂದೇ, ಬದುಕೆಂದು ಸುಲಭವಲ್ಲ ಎನ್ನುವ ಮಾತು. ಸುಜಾತ ಅವರೇ, ಡೋರ್ ಹತ್ರ ಕೀ ಇಟ್ಟಿದ್ದೀನಿ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನಿಮ್ಗೇನಾದರೂ ಬೇಕಾ? ಸುಬ್ಬು, ಬೆಡ್ಶೀಟ್ ಹೊದಿಸ್ತೀಯಾ? ಸುಬ್ಬು ಏನಂತಿ ಏನಂತಿ, ಸುಬ್ಬು ಏನಂತೀಯೋ, ಸುಬ್ಬು ಏನಂತಿ ಏನಂತಿ, ಸುಬ್ಬು ಹೋಗ್ತೀನಿ ಕಣ್ರಿ. ಸುಬ್ಬು ಏನಂತೀಯೋ. ಕಾಲು. Jimka chika, jimka chika, jimka chika, jimka chika, jimka chika, jimka chika, jimka chika. ಹೋಗ್ಬರ್ತೀನಿ ಸುಜಾತ ಅವರೇ. Jimka chika, jimka Bye, chika, Subbu. jimka chika, jimka chika, jimka chika, jimka chika, jimka chika, jim. ಸ್ವಾಮಿ, ಒಟ್ನಲ್ಲಿ ಮದುವೆ ಮಾಡಿಸಿ ತುಂಬ ಸಹಾಯ ಮಾಡಿದ್ಯಾ. ಹಾಗೆ ಕೆಲಸ ಪರ್ಮನೆಂಟ್ ಮಾಡಿಸಿ ಸಂಬಳ ಜಾಸ್ತಿ ಆಗೋಂಗೆ ಮಾಡಪ್ಪ. ವಾರದಲ್ಲಿ ಒಂದಿನ ಖಂಡಿತವಾಗ್ಲೂ ಉಪವಾಸ ಇರ್ತೀನಿ. ಹಾಂ, ನೋಡು, ಉಪವಾಸ ಅಂತ ಹೇಳಿದ್ದೀನಿ, ಜ್ಞಾಪಕ ಇಟ್ಕೋ, ಮರಿಬೇಡ. ಸುಬ್ಬು ಏನಂತಿ ಏನಂತಿ, ಸುಬ್ಬು ಏನಂತೀಯೋ, ಸುಬ್ಬು ಏನಂತಿ ಏನಂತಿ, ಸುಬ್ಬು ಏನಂತೀಯೋ. ಸುಬ್ಬು ಹೊರಟೋದಲ್ಲ, ಹಸು ಬೇರೆ ಆಗ್ತಿದೆ. ಅಮ್ಮ, ಹಸು. ಯಾರಮ್ಮ ನೀನು? ಸುಬ್ಬು ಹೆಂಡ್ತಿನಾ? ಅಲ್ಲ, ಸುಬ್ಬುನೇ ನನ್ನ ಗಂಡ. ಏನಿವಾಗ? ಇಷ್ಟಕ್ಕೂ ನೀವ್ಯಾರು? ನಾನಾ, ಈ ಮನೆ ಓನರು. ಅಯ್ಯೋ ಆಂಟಿ, ನೀವಾ? ಸುಬ್ಬು ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾನೆ. ನಾನಾಗೆ ಬಂದ್ ನಿಮ್ಗೆ ಸಿಗ್ಬೇಕು ಅನ್ಕೊಂಡಿದ್ದೆ. ಇಷ್ಟಕ್ಕೂ ಏನ್ ಮಾಡಿದ್ದೀರಾ ಆಂಟಿ ಮಧ್ಯಾಹ್ನಕ್ಕೆ? ಮೂರ್ತಿಯವರೇ, ಮೊನ್ನೆ ಮದುವೆ ಆಯಿತು ಕಣ್ರಿ. ನಿನ್ನೆಯಿಂದ ಮನೇಲಿ ಇಬ್ಬರು ಇದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲಿ 3 ಜನ ಆಗ್ತೀವಿ. ಮನೇಲಿ ಮಂದಿ ಹೆಚ್ಚಾದರೆ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದರೆ ಸಂಪಾದನೆ ಕೂಡ ಜಾಸ್ತಿ ಆಗಬೇಕಲ್ವಾ? ಅದಕ್ಕೆ ನೀವು ಕೆಲಸ ಪರ್ಮನೆಂಟ್ ಮಾಡಿ ಸಂಬಳ ಜಾಸ್ತಿ ಮಾಡಿದ್ರೆ ತುಂಬ ಸಂತೋಷವಾಗಿರ್ತೀನಿ ಸರ್. ಸುಬ್ಬು, ಹೇಗಾದರೂ ಇವತ್ತು ಹೋಗಿ ಪರ್ಮನೆಂಟ್ ಮಾಡಿಸ್ಕೋಬೇಕು ಕಣೋ. ಹಾಂ. ಸ್ವಾಮಿ, ಉಪವಾಸದ ಬಗ್ಗೆ ನೆನಪಿದೆ ಅಲ್ವಾ?
ಗುಡ್ ಮಾರ್ನಿಂಗ್ ಸರ್. ಬಾರಯ್ಯ ಸುಬು ಬಾ. ಮದುವೆ ಮಾಡ್ಕೊಂಡಂತೆ. ಎನಿ ಹೌ ನಿನಗೋಸ್ಕರ ಹ್ಯಾಪಿ. ಕೊನೆಗೂ ಸಂಸಾರಿ ಅದಲ್ಲ. ಥ್ಯಾಂಕ್ ಯು ಸರ್. ಆದರೂ ಮದುವೆ ಆಗ್ತಿದ್ದೀನಿ ಅಂತ ಒಂದು ಮಾತು ಹೇಳಲಿಲ್ವಲ್ಲಯ್ಯ. ಏನೋ ಸರ್, ಹಾಗೆ ಆಗೋಯ್ತು ಸರ್. ನೀವು ಸ್ವಲ್ಪ ಸರಿ, ಎನಿ ಹೌ ಒನ್ ಗುಡ್ ನ್ಯೂಸ್ ಫಾರ್ ಯು. ಏನು ಸರ್? ನಾನು ಬ್ರಾಂಚ್ ಮ್ಯಾನೇಜರ್ ಹತ್ರ ನಿನ್ನ ಜಾಬ್ ಪರ್ಮನೆಂಟ್ ಬಗ್ಗೆ ಮಾತಾಡಿದ್ದೀನಿ. ಸರ್ ಈ ತಿಂಗಳಲ್ಲೇ ನಿನ್ನ ಕೆಲಸ ಪರ್ಮನೆಂಟ್ ಆಗುತ್ತೆ. ಸರ್ ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ, ನಿನ್ನ ಸಂಬಳ ಕೂಡ ಜಾಸ್ತಿ ಆಗಿದೆ. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಹೋಗು, ಚೆನ್ನಾಗಿ ಕಷ್ಟಪಡು, ಹ್ಯಾಪಿಯಾಗಿ ನೀಟಾಗಿ ಕೆಲಸ ಮಾಡು. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಹಾಯ್ ಸರ್. ಶುಭು, ವಾಟ್ ಹ್ಯಾಪನ್? ಮೈ ಮ್ಯಾರೇಜ್ ಹ್ಯಾಪನ್ ಆ್ಯಂಡ್ ಜಾಬ್ ಪರ್ಮನೆಂಟ್ ಆಲ್ಸೋ ಗೋಯಿಂಗ್ ಟು ಹ್ಯಾಪನ್. ಇವಾಗೇನಂತೀರಾ? ನಥಿಂಗ್, ಐ ಆಮ್ ವೆರಿ ಹ್ಯಾಪಿ. ಶ್ರುತಿಯಲ್ಲಿ ಸರ್? ಗೊತ್ತಿಲ್ಲ. ಬಾಯ್ ಸರ್. ಸಂಸಾರ ಶುರುವಾಯಿತು, ತಣ್ಣಗಿದ್ದ ಜೀವನ ಬದಲಾಯಿತು. ಶ್ರೀರಾಮನಾದರೂ ಹೇಳುವುದು ಬಾದಾಮ್ ಹಾಲು, ಮಲ್ಲಿಗೆ ಹೂ ಕೊಡ್ತೀಯಾ? ಏನ್ ಸುಬ್ಬು, ಮದ್ವೆ ಆಯ್ತಂತೆ? ಹೌದು. ಸುಬ್ಬು ಏನಂತಿ ಏನಂತಿ ಸುಬ್ಬು ಏನಂತೀಯೋ ಬಾಯಮ್ಮ. ಏನಂತಿ ಏನಂತಿ ಸುಬ್ಬು ಏನಂತೀಯೋ. ಸ್ವಾಮಿ, ಬೆಳಗ್ಗೆ ಕೇಳಿದ್ದಕ್ಕೆ ಸಾಯಂಕಾಲದಷ್ಟೊತ್ತಿಗೆ ಮಾಡಿಬಿಟ್ಟೆ. ತುಂಬ ಸಂತೋಷ. ನಿನಗಲ್ಲ, ಇದು ಸುಜಾತ ಅವ್ರಿಗೆ. ಉಪವಾಸ ಅಂತ ಹೇಳಿದ್ನಲ್ಲ, ಖಂಡಿತ ಉಪವಾಸ ಮಾಡ್ತೀನಿ. సంసారం మొదలయ్యింది, సరదా కాస్త తీరుతూ ఉంది. సుజాత అవరే? శ్రీరాముడైన జీవితం అంటే సుజాత అవరే? అంటూ చెప్పినాడు చూడు. సుబ్బు, ఏనిది హీಗಿದೆ? ఏమంటావు ఏమంటావు సుబ్బు, ఏమంటావోయ్ సుబ్బు. సుజాత అవరే? ఏమంటావు ఏమంటావు సుబ్బు, ఏమంటావోయ్. ಎಲ್ಲಿಗೆ ಹೋಗಿರಬಹುದು? ಸುಬ್ಬು, ಏನ್ ಇಷ್ಟು ಬೇಗ ಬಂದೆ? ನನ್ ಫೋನ್, ಅಯ್ಯೋ ನನ್ ಫೋನ್ ಚಾರ್ಜಿಗೆ ಇಟ್ಟು ಮರ್ತ್ ಬಂದೆ. ಸುಬ್ಬು, ಇವತ್ ಮಧ್ಯಾಹ್ನ ಓನರ್ ಆಂಟಿ ಕೆಳಗಡೆ ಕರೆದಿದ್ರು, ಅಲ್ಲೇ ತಿಂದ್ ಬಂದೆ. ಅಚ್ಚರಿ, ನೀನೇನು ಇಷ್ಟು ಬೇಗ ಬಂದೆ? ಸುಬ್ಬು, ನನ್ಗೋಸ್ಕರ ಬಾದಾಮ್ ಹಾಲ್ ತಂದ್ಯಾ? ತುಂಬಾ ಥ್ಯಾಂಕ್ಸ್ ಸುಬ್ಬು, ನನ್ಗೋಸ್ಕರ ಬಾದಾಮ್ ಹಾಲ್ ತಂದಿದ್ದಕ್ಕೆ. ಸುಬ್ಬು, ಈ ಮಲ್ಗೆ ಹೂ ಏನಕ್ಕೆ? ದೇವ್ರಿಗೆ ಹಾಕಕ್ಕ? ಸರಿ ಸುಬ್ಬು, ಹಾಕೋಣ ನಾವು. ಸುಜಾತ ಅವರೇ, ಮನೆ ಏನು ಹೀಗೆ? ಸುಜಾತ ಅವರೇ, ಕೆಲಸ ಪರ್ಮನೆಂಟ್ ಆಯ್ತು, ಸಂಬಳ ಕೂಡ ಜಾಸ್ತಿ ಆಯ್ತು. ಏನ್ ನಿಜಾನಾ? ನೋಡಿದ್ಯಾ, ನಾನ್ ಹೇಳಿರ್ಲಿಲ್ವಾ ನಿನಗೆ ಪರ್ಮನೆಂಟ್ ಆದ್ರೆ 30,000 ಸಂಬಳ ಬರುತ್ತಂತ. ಸುಬ್ಬು, ನನ್ ಮದ್ವೆ ಆಗಿ ಬರ್ತಿದ್ದಂಗೆ ನಿನ್ ಜಾಬ್ ಪರ್ಮನೆಂಟ್ ಆಯ್ತು ಅಲ್ವಾ ಸುಬ್ಬು? ಹೌದು ಕಣ್ರಿ. ಸುಬ್ಬು, ನಿನ್ ಕೆನ್ನೆ ತುಂಬಾ ಮುದ್ದಾಗಿದೆ ಸುಬ್ಬು. ಸುಜಾತ ಅವರೇ, ತುಂಬ ಖುಷಿ ಆಗ್ತಾ ಇದೆ ಕಣ್ರಿ. ಯಾವಾಗ್ಲಿಂದನೂ ಈ ಪರ್ಮನೆಂಟ್ಗೋಸ್ಕರ ಕಾಯ್ತಿದ್ದೆ. ನೀವು ಬಂದ ಕೂಡಲೇ ಆಗಿದ್ದು ಇನ್ನೂ ಸಂತೋಷವಾಗಿದೆ. ಹೌದು ಸುಬ್ಬು, ನಂಗೂ ಕೂಡ ಗೊತ್ತು. ಆದ್ರೆ ನಮ್ ಸುಭದ್ರಂಗೆ ಯಾವತ್ತೂ ಅರ್ಥ ಆಗಲ್ಲ. ಅದೇನ್ ಸುಬ್ಬು, ನೀನ್ ಯಾಕೆ ಹಿಂಗಿದ್ಯಾ? ಹುಷಾರಿಲ್ವಾ? ಹಾಗೇನಿಲ್ಲ ಕಣ್ರಿ. ಸುಜಾತ ಅವರೇ, ಹಸುವಾಗ್ತಿದೆ, ಸ್ನಾನ ಮಾಡಿ ಬರ್ತೀನಿ, ಒಟ್ಟಿಗೆ ಊಟ ಮಾಡೋಣ. ಓಕೆ ಸರಿ ಸುಬ್ಬು, ನೀನ್ ಹೊರಡು. ಹಾಯ್ ಆಂಟಿ, ನೋಡಿದ್ರಾ ನನ್ ಗಂಡ ನನ್ಗೋಸ್ಕರ ಬಾದಾಮ್ ಹಾಲ್ ತಂದಿದ್ದಾರೆ. ಸುಜಾತ ಅವರೇ, ಹಾ, ಮನೆ ಏನಿನ್ನೂ ಹಾಗೇ ಇದೆ? ನೀನೇ ಅಲ್ವಾ ಸುಬ್ಬು ಒಟ್ಟಿಗೆ ತಿನ್ನೋಣ ಅಂದಿದ್ದು, ಅದಕ್ಕೆ ಇಲ್ಲೇ ಇದ್ದೀನಿ. ಸರಿ ಬನ್ನಿ. ಒಳಗಡೆ ಯಾಕೆ ಸುಬ್ಬು? ನೀವು ಅಡುಗೆ ಮಾಡ್ಲಿಲ್ವಾ? ಇಲ್ಲ. ಮತ್ ಬೆಳಗ್ಗೆಯಿಂದ ಏನ್ ತಿಂದ್ರಿ?
ಮಧ್ಯಾಹ್ನ ಓನರ್ ಆಂಟಿ ಮನೇಲಿ ತಿಂದೆ ಅಂತ ಹೇಳಿದ್ನಲ್ಲ ಸುಬ್ಬು. ಹಾಗೆ ಹೇಗ್ ತಿಂತೀರ ಸುಜಾತ ಅವರೇ? ಮತ್ ನೀನೇನು ನನ್ಗೆ ಹೇಳಿಲ್ವಲ್ಲ ಸುಬ್ಬು. ಹೇಳೋದೇನಿದೆ, ಮಾಡ್ಬೇಕಲ್ವಾ? ಸರಿ, ಈಗ ಏನ್ ಮಾಡೋದು? ಐಡಿಯಾ, ಹೋಟ್ಲಿಗೆ ಹೋಗೋಣವಾ? ಹೋಟ್ಲಿಗೆ ಏನಕ್ರಿ, ಮನೇಲೇ ಮಾಡ್ಬೋದಲ್ವಾ? ಅಬ್ಬ ಸುಬ್ಬು ಪ್ಲೀಸ್, ಹೊರಗಡೆ ಹೋಗಿ ತಿನ್ನೋಣಲ್ವಾ? ಸುಬ್ಬು ನಂಗೆ ಗೊತ್ತಿರೋ ಬಾಬಣ್ಣನ ಹೋಟ್ಲಿದೆ ಸುಬ್ಬು, ಅಲ್ಲಿ ತುಂಬಾ ಚೆನ್ನಾಗಿರತ್ತೆ. ಪ್ಲೀಸ್ ಹೋಗೋಣ ಸುಬ್ಬು, ಬಾ ಸುಬ್ಬು, ಪ್ಲೀಸ್ ಸುಬ್ಬು, ಸುಜಾತ ಅವ್ರೆ. ಬಾ ಸುಬ್ಬು. ಸುಜಾತ ಅವ್ರೆ. ಏನು ಗೊತ್ತಾಗಲ್ಲ, ಬಾ ನನ್ ಜೊತೆ, ನಾನ್ ಸುಜಾತ ಅವ್ರೆ, ಕರ್ಕೊಂಡು ಅಲ್ಲ. ಹೋಗ್ತೀನಿ. ಸುಬ್ಬು, ಬಿರಿಯಾನಿ ತುಂಬಾ ಚೆನ್ನಾಗಿತ್ತಲ್ವಾ ಸುಬ್ಬು? ಹ್ಮ್ ಸುಬ್ಬು, ಇವತ್ ನಾವು ಬಿರಿಯಾನಿ ತಿಂದ್ವಿ ಅಂತ ಗೊತ್ತಾದ್ರೆ ನಮ್ ಚಿಂಟು ಸತ್ತೇ ಹೋಗ್ತಾನ್ ಗೊತ್ತಾ? ಸುಬ್ಬು, ಏನು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣ್ರಿ. ಹೌದಾ, ಮಾತಾಡು ಸುಬ್ಬು. ನೀವು ನಂಗೆ ಹೇಳಿದ್ರಿ ಅಲ್ವಾ, ಹೌಸ್ ವೈಫ್ ಆಗ್ಬೇಕು ಅಂತ. ಅದ್ ಹೌದು. ನಿಜನಾ? ಯಾಕ್ ಸುಬ್ಬು, ನನ್ ಹಾಗಿಲ್ವಾ? ಹಾಗಿಲ್ಲ. ಸುಬ್ಬು, ಹಾಗ್ ಹೇಳ್ಬೇಡ. ಮತ್ತಿನ್ನೇನ್ರಿ, ಮನೇಲಿ ಮಾಡ್ದೇನೆ ಹೊರಗೆ ತಿನ್ನೋದೇನು ಹೇಳಿ? ಆದರೆ ಓನರ್ ಮನೇಲಿ ಯಾಕೆ ತಿಂದ್ರಿ ಹೇಳಿ? ನಾನು ಕೆಲ್ಸದಿಂದ ಬರುವಾಗ ಆ ಮನೆ ಏನ್ರಿ ಹಾಗಿತ್ತು? ನಾವೇ ಅಲ್ವಾ ಇರೋದು, ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಸುಜಾತ ಅವರೇ, ನಿಮ್ಗೆ ಅಡುಗೆ ಬರಲ್ವಾ? ಬರತ್ತೆ ಸುಬ್ಬು, ಚಿಕ್ಕ ವಯಸ್ಸಲ್ಲಿ ನಾನೇ ಮಾಡ್ತಿದ್ದೆ. ಆದ್ರೆ ಸುಭದ್ರನೇ ಏನು ಬೇಡ, ನಾನೇ ಅಡ್ಗೆ ಮಾಡ್ತೀನಿ ಅಂತಿದ್ಲು, ಅದಕ್ಕೆ. ಮತ್ತೀಗ ಏನಾಯ್ತ್ರಿ? ಸರಿ ಸುಬ್ಬು, ನಾಳೆಯಿಂದ ಹೇಳು, ನೀನ್ ನೋಡ್ತಿರು ಹೆಂಗ್ ಕೆಲ್ಸ ಮಾಡ್ತೀನಿ. ಯಾರು ಹೇಳಲ್ಲ ರೀ. ನೀವೇನಾದ್ರೂ ನಂಗೆ ಹೇಳಿದ್ರಾ ಎದ್ದು ಆಫೀಸ್ಗೆ ಹೋಗು ಅಂತ? ನಾನೇ ಹೋಗ್ತೀನಲ್ವಾ? ಇದು ಹಾಗೆ ಕಣ್ರಿ. ಸರಿ ಸುಬ್ಬು, ನಾಳೆಯಿಂದ ನೋಡು ನಾನು ಹೆಂಗ್ ಕೆಲ್ಸ ಮಾಡ್ತೀನಿ. ಸುಬ್ಬು, ಸಿಟ್ ಮಾಡ್ಕೊಂಡ್ಯಾ? ಇಲ್ಲ, ಬನ್ನಿ. ಹ್ಮ್. ಸುಬ್ಬು, ಸುಬ್ಬು, ಮಲ್ಕೊಂಡಿದೀಯಾ? ಇಲ್ಲ ಕಣ್ರಿ. ಸಿಟ್ ಮಾಡ್ಕೊಂಡಿದ್ಯಾ? ಇಲ್ಲ ಕಣ್ರಿ. ಸರಿ ಸುಬ್ಬು, ನಾಳೆಯಿಂದ ನೋಡು ನಾನ್ ಹೌಸ್ ವೈಫ್ ತರ ಹೇಗಿರ್ತೀನಿ, ಸರಿನಾ? ಅದ್ರ ಬಗ್ಗೆ ಏನಲ್ಲ ರೀ, ನಿದ್ದೆ ಬರ್ತಾ ಇದೆ, ಮಲ್ಕೊಳ್ಳಿ. ಅಬ್ಬ ಸುಬ್ಬು, ನೀನ್ ಹಿಂಗಿರ್ಬೇಡ ಸುಬ್ಬು. ಸುಜಾತ, ಸುಭದ್ರ, ಮಲ್ಕೊಂಡಿದ್ಯಾ? ಇಲ್ಲ, ಟಿವಿ ನೋಡ್ತಿದ್ದೀನಿ. ಏನ್ ಗೊತ್ತಾ ಸುಭದ್ರ, ಸುಬ್ಬು ಬಂದಾಗ ನಾನೇನು ಮಾಡಿರ್ಲಿಲ್ಲ, ನಾವಿಬ್ರು ಹೊರಗಡೆ ತಿಂದ್ವಿ, ಅದಕ್ಕೆ ಸುಬ್ಬುಗ್ ಬೇಜಾರಾಯ್ತಮ್ಮ. ಛೀ, ಏನೇ ಬುದ್ಧಿ ಇದೆಯಾ ನಿನ್ಗೆ? ಬರೋ ಅಷ್ಟ್ರಲ್ಲಿ ಅಡ್ಗೆ ಮಾಡ್ಬೇಕಲ್ವಾ? ಮನೇಲಿ ಏನೂ ಐಟಮ್ಸ್ ಇರ್ಲಿಲ್ಲ, ಸುಬ್ಬುನು ಏನೂ ಹೇಳಿರ್ಲಿಲ್ಲ ಅಲ್ವಾ? ಆದ್ರೆ ಕೆಳಗಡೆ ಓನರ್ ಆಂಟಿ ಕರೆದ್ರು ಸುಭದ್ರ, ಮಧ್ಯಾಹ್ನ ಅಲ್ಲೇ ಊಟ ಮಾಡ್ದೆ. ಚಿಚಿ, ಆ ಕರ್ದಿದ ತಕ್ಷಣ ಹೋಗಿ ತಿನ್ಬಿಡೋದಾ ಅಡ್ಗೆ ಮಾಡೋದ್ ಬಿಟ್ಟು? ನನ್ ಮನೇಲಿ ಹೆಂಗಿದ್ನೋ ಈ ಮನೇಲೂ ಹಂಗೆ ಇದೀನಿ, ಅದ್ರಲ್ಲಿ ನನ್ ತಪ್ಪೇನು? ಥೂ, ಮರ್ಯಾದೆ ಕಳಿತಿದ್ಯಾ. ಆದ್ರೆ ಸುಭದ್ರ, ಸುಬ್ಬುಗ್ ತುಂಬಾ ಬೇಜಾರು. ಮತ್ತೆ ಬೇಜಾರಾಗಲ್ವಾ? ಏನ್ ಮಾಡ್ತಿದ್ಯಾ ಅಷ್ಟಕ್ಕೂ? ಅಬ್ಬಾ ಅಮ್ಮ, ಬೈಬೇಡಮ್ಮ. ಸುಭದ್ರ, ಅಷ್ಟಕ್ಕೂ ನೀನ್ ಹೌಸ್ ವೈಫ್ ಅಲ್ವಾ? ಅದೇನೆ ಹಾಗೆ ಕೇಳ್ತಿದ್ಯಾ? ಅಬ್ಬಾ ಹೇಳಮ್ಮ. ಹೌದು, ಹೌಸ್ ವೈಫೇ. ಹಾ, ಹಂಗಿದ್ರೆ ಈಗ ನಾನ್ ಕೂಡ ನಿನ್ನಗ್ ಹೌಸ್ ವೈಫ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ನೀನೇನ ಕೇಳ್ತಿರೋದು? ಅಬ್ಬ ಹೇಳಮ್ಮ. ಇವತ್ತು ಸುಬ್ಬು ಮೂತಿ ಉಚ್ಕೊಂಡಿದ್ದಾನೆ, ನಂಗ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಹೇಳು, ನಾನ್ ಮಾಡ್ತೀನಿ. ಸರಿ, ಕೇಳು. ಸುಭದ್ರ ಹೇಳಿದಾಳೆ ಬೆಳಿಗ್ಗೆ 6 ಗಂಟೆಗೆ ಏಳ್ಬೇಕು ಅಂತ. ಇವಾಗ ಅಮ್ಮ 6 ಆಗ್ಬಿಟ್ಟಿದೆ.
ಹ ಸುಬ್ಬು ಸುಬ್ಬು ಹ್ಮ್ ಸುಬ್ಬು ಏಳ್ ಸುಬ್ಬು ಆಫೀಸಿಗೆ ಹೋಗ್ಬೇಕು. ಸುಬ್ಬು ಏಳ್ ಸುಬ್ಬು, ಸೈನ್ ಹಾಕೋದಿಕ್ ಹೋಗ್ಬೇಕಲ್ವಾ? ಸುಜಾತ ಅವ್ರೆ, ನೀವ್ ಯಾವಾಗ ಎದ್ರಿ? ಹೌದ್ ಸುಬ್ಬು, ನಾನ್ ಬೆಳಗ್ಗೆನೆ 6 ಗಂಟೆಗೆ ಎದ್ದೆ. ನೋಡ್ಬೇಕಿದ್ರೆ ಹೊರಗಡೆ ರಂಗೋಲಿ ಇದೆ, ಅಡಿಗೆ ಕೂಡ ಮಾಡಿದೀನಿ ಸುಬ್ಬು. ನಿನ್ ಬಾಕ್ಸ್ ಕೂಡ ರೆಡಿ ಮಧ್ಯಾಹ್ನ ಊಟ ಮಾಡಕ್ಕೆ. ಏಳ್ ಸುಬ್ಬು, ಬಾ. ಸುಬ್ಬು ಕೊಡು, ನಾನ್ ಮಾಡಿಸ್ತೀನಿ. ಸುಬ್ಬು, ನಿಂಗ್ ಗೊತ್ತಾ ಹೌಸ್ ವೈಫ್ ಹೇಗಿರ್ಬೇಕೋ ತಿಳ್ಕೊಂಡಿದೀನಿ. ಹೋಗು ಸುಬ್ಬು, ಬ್ರಷ್ ಮಾಡ್ಕೋ. ಸುಖವಾದ ಶ್ರೀರಾಮನು ಮನಸ್ಸಲ್ಲೇ ನಗುತ್ತಿರುವವನು, ಮನೆಯೇನು ಸರಿಯಿಲ್ವಂತೆ ಅದಕ್ಕಾಗೆ ಬಂದವಳಂತೆ. ತಾನೇ ತಂದನೆ ತಂದನೇನೆ, ತಾನೇ ತಂದನೆ ತಂದನೇನೆ, ತಾನೇ ತಂದನೆ ತಂದನೇನೆ, ತಾನೇ ತಂದನೆ ತಂದನೇನೆ. ಒಂದೇ ಚಮಚ ಒಂದೇ ಮಂಚ ಒಂಟಿ ಮನದ ಸಹವಾಸ, ಈಗ ಅವಳು ಬಂದ ಮೇಲೆ ಅದಲು ಬದಲು. ಅಂದುಕೊಂಡ ಜೀವನವೇ ಕಣ್ಣ ಮುಂದೆ ಬಂದಾಗ ಸುಪ್ಪು ಮನದ ಖುಷಿಯ ನೋಡಿ ದಾಟಿದೆ ಮುಗಿಲು. ತುಮ್ ತುರು ತುಮ್ ತುಮ್ ತುರು ತುಮ್ ತುಮ್ ತುರು ತುಮ್ 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 ತುರು ತುಮ್ ತುಮ್ ತುರು ತುಮ್ ತುಮ್. ಗೂಡು ಸ್ವಲ್ಪ ಚಿಕ್ಕದಾದರೂನು ಅನುಸರಿಸಿ ಹೋಗ್ತಾಳೆ ಭಾಮ ಮಾಡಿ. ಚಿಂತೆಯೆಲ್ಲ ಊರಾಚೆ ತಳ್ಳಿ ಚೆನ್ನಾಗಿ ಬದುಕು ನಡೆಸಿ ರಾಮ ರಾಣಿ. ಸುಬ್ಬು ಬಾಯ್ ಕಣ್ರಿ. ಸುಬ್ಬು ಸುಬ್ಬು, 1 ನಿಮಿಷ. ಸುಬ್ಬು ಸುಬ್ಬು, ಇದ್ ತಗೋ, ಟಿಫಿನ್ ಮರ್ತೋದೆ ಸುಬ್ಬು. ಅನ್ನ ಸಾಂಬಾರ್ ಜೊತೆ 2 ಕೋಳಿ ಮೊಟ್ಟೆನೂ ಇಟ್ಟಿದ್ದೀನಿ, ತಿನ್ನು ಆಯ್ತಾ? ಸರಿ ಕಣ್ರಿ. ಸುಬ್ಬು, ಸಾಯಂಕಾಲ ಬೇಗನೆ ಬಾ. ಆಯ್ತು. ಹ ಸುಬ್ಬು, ಊಟಕ್ಕೂ ಮುಂಚೆ ಫೋನ್ ಮಾಡ್ತೀನಿ, ಮಾತಾಡು. ಸರಿ ಆಯ್ತು. ನೀವು ಕೂಡ ತಿನ್ನಿ. ಹಾ ಸರಿ ಸುಬ್ಬು, ತಿಂತೀನಿ. ಸುಬ್ಬು, ಹೌಸ್ ವೈಫ್ ಆಗಿ ಎಲ್ಲಾನು ಚೆನ್ನಾಗೇ ಮಾಡ್ದೆ ಅಲ್ವಾ? ಸರಿ ಸುಬ್ಬು, ಹೋಗ್ ಬರ್ತೀರಿ. ಬಾಯ್ ಸುಬ್ಬು. ಸುಬ್ಬು, ಬಾಯ್. ಅಯ್ಯೋ ಸುಬ್ಬು ಸುಬ್ಬು ಸುಬ್ಬು, ಅಬ್ಬಾ ಸುಬ್ಬು. ಸುಬ್ಬು. ಸುಜಾತ ಅವ್ರೆ, ಸುಜಾತ ಅವ್ರೆ, ಏನಾಯ್ತು? ಏನಿಲ್ಲ, ನಿನ್ ಗಾಡಿ ತಳ್ಬೇಕಲ್ಲ ಅದಕ್ಕೆ ಬಂದೆ. ತಗೋ, ಖರ್ಚಿಫ್ ಕೂಡ ಬಿಟ್ಟು ಬಂದಿದ್ದೆ. ಥ್ಯಾಂಕ್ಸ್ ಕಣ್ರಿ. ಥ್ಯಾಂಕ್ಸ್ ಎಲ್ಲ ಯಾಕೆ ಸುಬ್ಬು? ಸಾಯಂಕಾಲ ನೀನ್ ಬರೋವಾಗ 2 ಬಾದಾಮ್ ಹಾಲ್ ನನಗೋಸ್ಕರ ತಗೊಂಡ್ ಬಾ. ಸರಿ. ನೀನ್ ಬರೋ ಅಷ್ಟೊತ್ತಿಗೆ ನಾನು ಅಡಿಗೆ ಮಾಡಿಡ್ತೀನಿ, ಸರಿನಾ? ಇಬ್ರು ಒಟ್ಟಿಗೆ ಕೂತು ಊಟ ಮಾಡೋಣ ಅಂದ್ಯಲ್ಲ, ಇವತ್ ರಾತ್ರಿ ಮಾಡೋಣ. ಸರಿ ಕಣ್ರಿ. ಸುಬ್ಬು, ನಿಂಗ್ ಬಾಕ್ಸ್ ಕೊಟ್ಟಿದ್ದೀನಲ್ಲ, ಊಟ ಆದ್ಮೇಲೆ ಹೇಗಿತ್ತು ಹೇಳು, ಸರಿನಾ? ಈಗ ಹೊರಡು. ಸುಬ್ಬು 1 ನಿಮಿಷ. ಹ ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ನನ್ನ ಪ್ರಾಣವೇ ನೀನು,
ಜನ್ಮ ಜನ್ಮದ ಬಂಧವೇನು ನಿನ್ನ ಜೋಡಿಯು ನಾನು ಅಗ್ನಿ ಸಾಕ್ಷಿಯಾಗಿ ಕೊಡುವೆ ಮಾತನ್ನು ದರಂ 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 ತಂ ದರಂ 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 ದರಂ